ಓಂ ಗಂ ಗಣಪತಿಯೇ ನಮಃ ಓಂ ಗಂ ಗಣಪತಿಯೇ ನಮಃ ಓಂ ಗಂ ಗಣಪತಿಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ವರಗುರು ವೀರಭದ್ರೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ ಗೋಸರ್ ಶ್ರೀ ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ ಯಡಿಯೂರು ಸಿದ್ಧಲಿಂಗೇಶ್ವರ ಮಲೆ ಮಹದೇಶ್ವರ ನಂಜುಂಡೇಶ್ವರ ಧರ್ಮಸ್ಥಳ ಮಂಜುನಾಥ ಓಂ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಸೂರ್ಯ ಭಗವಾನ್ ಜಪಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ವಿತಿಂ ತಮೋಗ್ನಿ ಸರ್ವಪಾಪಗ್ನಂ ಪ್ರಣತೇಸ್ಮಿ ದಿವಾಕರಂ ಓಂ ಬ್ರಾಂ ಬ್ರೀಂ ಬ್ರೋಂ ಸಹ ಸೂರ್ಯಾಯ ನಮಃ ಓಂ ಬ್ರಾಂ ಬ್ರೀಂ ಬ್ರೋಂ ಸಹ ಸೂರ್ಯಾಯ ನಮಃ ಓಂ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಣೆ ಆಯುರಾರೋಗ್ಯಂ ಐಶ್ವರ್ಯಂ ದೇಹಿ ದೇಹಿ ಜಗತ್ಪತೆಯ ಎಲ್ಲರಿಗೂ ಗುರು ಪೌರ್ಣಮಿಯ ಶುಭಾಶಯಗಳು. ಸಬ್ಕಾ ಮಾಲಿಕ್ ಸಾಯಿಬಾಬ್, ಸಾಯಿರಾಮ್, ಸಾಯಿ ಶ್ಯಾಮ್, ಸಾಯಿ ಭಗವಾನ್, ಶಿರಡಿ के दाता सबसे महान. श्रद्धा सबूरी साई बाबा की जय. जय श्री शिरडी साई बाबा महाराज की जय. जय श्री गुरुदेव. जय जय गुरुदेव. ಕಲಿಯುಗದ ಪವಾಡ ಪುರುಷರಾದ ಸಾಯಿ ಬಾಬರವರ ವಿಶೇಷವಾದಂಥ ಕ್ಷೇತ್ರ ಹೇಗಿದೆ ದರ್ಶನ ನೋಡೋಣ ಬನ್ನಿ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ಸೊ ಏನು ಗುರು ಹುಣ್ಣಿಮೆ ಪೌರ್ಣಮಿ ಅಂತ ನಾವೇನು ಕರಿತೀವಿ, ವಿಶೇಷವಾಗಿ ಗುರುಗಳ ಆರಾಧನೆ ಆಲ್ಮೋಸ್ಟ್ ಎಲ್ಲ ಕಡೆ ಆಗ್ತಾ ಇರುತ್ತೆ. ಅದೇ ಥರ ಇವತ್ತು ಸದ್ಗುರು ಸಾಯಿಬಾಬಾ ಮಂದಿರ ಏನು ನಾಗಶೆಟ್ಟಹಳ್ಳಿ ಬಸ್ ಸ್ಟಾಪ್ ಬಳಿ ಇರುವಂಥ ಒಂದು ದೇವಸ್ಥಾನ, ತುಂಬ ಹಳೆಯ ಒಂದು ದೇವಸ್ಥಾನ, ಬಸವೇಶ್ವರ ಲೆವೆಟ್. ಇಲ್ಲಿ ಸುಮಾರು ದಶಕಗಟ್ಟಲೆಯಿಂದ ಇಲ್ಲಿ ವಿಶೇಷವಾಗಿ ಗುರು ಹುಣ್ಣಿಮೆಗೆ ವಿಶೇಷವಾದಂಥ ಒಂದು ಪೂಜಾ ಕೈಕರ್ಯಗಳಾಗಿರ್ಬೋದು, ಹೋಮಗಳೆಲ್ಲ ಮಾಡುವ ಮುಖಾಂತರ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗದಿಂದ ಹಿಡಿದು ಎಲ್ಲ ಒಂದು ಧಾರ್ಮಿಕ ಒಂದು ಸಾಂಸ್ಕೃತಿಕ ಘಟನೆಗಳಿಗೆ ಈ ಒಂದು ದೇವಸ್ಥಾನ ಸಾಕ್ಷಿ ಆಗ್ತಾ ಇದೆ. ಹಲವಾರು ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಮಹನೀಯರು ಮತ್ತೆ ಒಂದು ಭಕ್ತಾದಿಗಳೆಲ್ಲ ಇದ್ದಾರೆ. ಸರ್, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು? ಸರ್, ಇದು 13 ವರ್ಷದಿಂದ ಸ್ಟಾರ್ಟ್ ಆಗಿದೆ. ತುಂಬ ವಿಜೃಂಭಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಇವರು ರಾಧಮ್ಮ ಕೃಷ್ಣಪ್ಪ ಅಂತ, ರಾಧಮ್ಮ ಅವರು ಇವರ ಯಜಮಾನರು ಕೃಷ್ಣಪ್ಪ ಅವರು ಅಂತ, ಸಮಾಜ ಸೇವಕರು. ಆಮೇಲೆ ಇವ್ರ ಮಗ ಮಂಜುನಾಥ್ ಅಂತ, ಸುನೀತಾ ಮಂಜುನಾಥ್ ಅಂತ ಅವರು ಸಹಕಾರದಲ್ಲಿ ತುಂಬ ಈ ಸಾಯಿಬಾಬಾ ದೇವಸ್ಥಾನದಲ್ಲಿ ತುಂಬ ಒಂದು ವಿಜೃಂಭಣೆಯಿಂದ ಪ್ರತಿ ವರ್ಷ ಒಳ್ಳೆ. ನಾವೊಂದು 13 ವರ್ಷ, ನಾವು ಇಲ್ಲಿ ತಳಗೊಂದಿದ್ರೆ ನಾವು ಈ ದೇವಸ್ಥಾನ ಆದಾಗಿಂದ ಬರ್ತಾನೆ ಇದ್ವಿ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಗುರು ಪೌರ್ಣಮಿ ಇದೆ ಅಂತ ತುಂಬ ವಿಜೃಂಭಣೆಯನ್ನು ಮಾಡ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಸಂಜೆ ಸ್ವಾಮಿದು ಮೆರವಣಿಗೆ ಇರುತ್ತೆ. ಆಮೇಲೆ ಬಡವರಿಗೆಲ್ಲ ಅನ್ನದಾನ ಎಲ್ಲ ಮಾಡ್ತಾರೆ ಸಾಯಿ ಇದರಲ್ಲಿ. ಮಧ್ಯಾಹ್ನ 12:30 3 ಗಂಟೆವರೆಗೂ ಅನ್ನದಾನ ಎಲ್ಲ ಮಾಡ್ತಾರೆ. ಸೋಷಿಯಲ್ ವರ್ಕ್ ಮಾಡ್ತಾರೆ. ಅವರು ಮುಂದೆ ರಾಜಕೀಯದಲ್ಲಿ ಸ್ವಲ್ಪ ಬೆಳೀತಾ ಇದ್ದಾರೆ. ಅವರಿಗೆ ಇನ್ನು ದೇವರ ಒಳ್ಳೆ ಆರೋಗ್ಯ ಕೊಟ್ಟು ಬಾಬಾ ಒಂದು ಅನುಗ್ರಹ ಎಲ್ಲ ಬಿಟ್ಟು ನೆಕ್ಸ್ಟು ಕಾರ್ಪೊರೇಟರ್ ಆಗಬೇಕು ಅಂತ ಒಂದು ಅನುಕಂಪ ಇದೆ. ಜನರ ಬೆಂಬಲ ಇದೆ. ಸುಮಾರು ಒಂದು 5-6 ಲಕ್ಷ ಜನ ಅವರಿಗೆ ಫಾಲೋವರ್ಸ್ ಇದ್ದಾರೆ. ಇದರಿಂದ ದೇವರ ಒಂದು ಅನುಗ್ರಹ ಕೊಟ್ಟು ಈ ಸಾರಿ ನೆಕ್ಸ್ಟ್ ಎಲೆಕ್ಷನ್ ಏನಾದರೂ ಬಂದು ಕಾರ್ಪೊರೇಟರಲ್ಲಿ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗೋಂಥ ಒಂದು ಇದಿದೆ. ನಾಗಶೆಟ್ಟಹಳ್ಳಿ ವಾರ್ಡಿಂದ ನಾಗಶೆಟ್ಟಹಳ್ಳಿ ಅಂದರೆ ವಾರ್ಡ್ ಅಂದರೆ ಈಗ 3 ವಾರ್ಡ್ ಇದೆ. ಗೆದ್ಲಹಳ್ಳಿ ವಾರ್ಡು, ಮತ್ತು ಇದೇನು ಬೂಪ್ಸಂದ್ರ ವಾರ್ಡು, ಮತ್ತು ನಾಗಶೆಟ್ಟಹಳ್ಳಿ ವಾರ್ಡು, ಮೂರು ವಾರ್ಡು ವಿಂಗಡಣೆ ಮಾಡಿದ್ದು. ಮೊದಲು 2 ಇತ್ತು, 18, 19 ಅಂತ. ಈಗ ಅದಕ್ಕೆ ಓಡಾಡ್ತಾ ಇದ್ದಾರೆ. ದೇವರು ಒಂದು ಅನುಕೂಲ ಮಾಡಲಿ ಅಂತ ನಮಗೂ ತುಂಬ ಎಲ್ಲರ ಒಂದು ಭಾವನೆ ಇದೆ. ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯ ಮಾಡಲಿ ಅಂತ ಹೇಳ್ಬಿಟ್ಟು ಆ ಬಾಬಲ್ಲಿ ಒಂದು ಅನುಗ್ರಹ ಕೊಡಲಿ ಅಂತ ಹೇಳಿ. ನಮ್ಮ ಹೆಸರು ನಟರಾಜ್ ಅಂತ. ಕೃಷ್ಣಣ್ಣ ರಾಧಕ ತುಂಬ ಚೆನ್ನಾಗಿ ನಡೆಸ್ತಾರೆ. ಚೆನ್ನಾಗಿದೆ ಸರ್. ಇಲ್ಲೆಲ್ಲ ಪೌರ್ಣಮಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾರು ಹಂಗೆ ಮಾಡ್ತಾ ಇಲ್ಲ ಸರ್. ಇವಾಗ ಚೆನ್ನಾಗಿ ಮಾಡ್ತಿದ್ದಾರೆ ನಮ್ಮ ಅಕ್ಕರು. ನಾನು ಸ್ಟಾರ್ಟ್ ಆದಾಗಿಂದ ಬಾಬಾ ತರಕ್ಕೆ ಹೋಗಿದ್ವಿ ಸರ್. ನಾವು ಬಂದಿದ್ ಬಿಟ್ಮೇಲೆ ಇದ್ದನು ನಮ್ಮ ಅಕ್ಕ ರಮಣ್ಣ ಮಾಡದೇ ಮಾಡ್ತಾರೆ ಸರ್. ಅದು ಇನ್ನ ಮುಖ ಹೋಗಿತ್ತ ಪದ್ದಿದ ತಕ್ಷಣ ದೇವ್ರು ವರ ಕೊಡಲ್ಲ, ಬರ್ತಾ ಇರ್ಬೇಕು, ಅವಾಗೆ ವರ ಕೊಡೋದು ದೇವ್ರು. ನಡ್ಸಂಗೆ ನಡ್ಸ್ತಾರೆ ಸರ್. ಇವಾಗ ನಡ್ಸಂಗೆ ನಡ್ಸುತ್ತೆ ಚೆನ್ನಾಗಿ. ಇನ್ನ ಮುಂದೆ ಚೆನ್ನಾಗಿ ಬಂದವ್ರಿಗೆ ಭಕ್ತರಿಗೆ ಚೆನ್ನಾಗಿ ಚೆನ್ನಾಗಾಗ್ಲಿ ಅವರು ಅಂತ ನಮ್ ಬೇಡ್ಕೊಂತೀವಿ ಸರ್. ನಾವು ದೇವಸ್ಥಾನ ಅಂದ್ರೆ ಎಲ್ಲ ಜನ ಪಬ್ಲಿಕ್ ಜನ ಇಷ್ಟು ಜನ ಇದೆಲ್ಲ ಅನ್ನದಾನನು ಪಬ್ಲಿಕ್ ಕೊಟ್ಟಿರೋದು. ಎಲ್ಲಾ ಸೇವೆಕಾರರು ಊಟಗಳು ಕೊಟ್ಟಿರೋದು. ಇದೆಲ್ಲ ಅವರಿಂದನೇ ನಮ್ಮ ಎಲ್ಲಾ ಬಂದ್ ಜನ MLA ತಕ್ಕ ಹೋಗಿಲ್ಲ, ಒಂದು ಕೌನ್ಸಿಲರ್ ತಕ್ಕ ಹೋಗಿಲ್ಲ. ಇಲ್ಲಿ ಬರೋ ಭಕ್ತರು, ಇಲ್ಲಿ ಬರೋ ಭಕ್ತರುಗಳು
ಇದೆಲ್ಲ ಕೊಟ್ಟಿ 2 ತಿಂಗಳಿಂದ ಇಲ್ಲಿ ಭಕ್ತರನ್ನ ಬಯಸಬೇಡ್ದೆ ಬಾಬಾ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ? ನಾವು ಇದು ಸೂರ್ಯನಾರಾಯಣ ಕಟ್ಟಿ 25 ವರ್ಷ ಆಯ್ತು. ಇದು ಸೂರ್ಯನಾರಾಯಣ ಸೂರ್ಯನಾರಾಯಣ ಏನೇನ್ ದೇವಸ್ಥಾನ ಇದ್ರಾಗೆ ಸೂರ್ಯನಾರಾಯಣ ನಾಗಲಕ್ಷ್ಮಿ ಬಲಮುಡಿ ಗಣಪತಿ ಇದು ಕಟ್ಟಿ 25 ವರ್ಷ ಆಯ್ತು. ಬಾಬಾ ಕಟ್ಟಿ 13 ವರ್ಷ ಆಯ್ತು. ಏನೇನ್ ಕಾರ್ಯಕ್ರಮ ಇರ್ತದೆ? ಇನ್ನು ಮಾತ್ರ ರಥಸಪ್ತಮಿ ಇರ್ತದೆ, ತಿರ್ಗಿ ವಾರ ಪೂಜೆ ಇರ್ತದೆ, ಕಾಕಡ ಆರತಿ ಇದೆ, ಬೆಳಗ್ಗೆ ಮಧ್ಯಾಹ್ನ ತೇಜ ಆರತಿ ಐತೆ, ಆಮೇಲೆ ರಾತ್ರಿ ಈಗ 7 ಗಂಟೆಗೆ ಒಂದು ಆರತಿ ಇದೆ, ರಾತ್ರಿ ಮಲಗ ಚೋಜ ಆರತಿ ಇದೆ, ನಾನೇ ಮಾಡೋದು ಫುಲ್ಲು. ಆಮೇಲೆ 12 ಗಂಟೆಗೆ ಆರತಿ ಮಾಡಿದಾಗ ಹೂವು ಕೊಡ್ತದೆ, ತುಂಬಾ ಜನ ಒಳ್ಳೇದಾಗುತ್ತೆ. ಇಲ್ಲಿಂದ ಪಾರಿಂಗ್ ಹೋಗಿದ್ದಾರೆ, ಇದು ಬಾಬಾನ ಹೊರ ಕೇಳ್ಕೊಂಡು ನನ್ನ ಬಗೆನ ಹೇಳ್ತೀನಿ ಶಕ್ತಿ. ಆಮೇಲೆ SLC ಫುಲ್ ಹುಡುಗರು, ಒಂದು ಹುಡುಗರು ಪೈಲಾಗ್ದಂಗ ಬಾಬನ್ ಬಂದು ಬೇಡಿ ಒಂದು ಮಕ್ಳು ಇಲ್ಲಿ ಬಂದು ಒಂದು ಪೈಲಾಗಿರೋ, ಒಂದು ಸೆಕೆಂಡರ್ ಹುಡುಗರು ಬಂದು ಬಾಬಾ ಮುಟ್ಟಿದ್ರೆ ಪೈಲಾಗಿರೋ, ಅಷ್ಟು ಚೆನ್ನಾಗಿ ಮಾಡ್ತಾ ಇದೆ ಬಾಬಾ. ನನಗಂತೂ ಪವಾಡ ಐತೆ. ನಾನು ಹೇಳ್ತೀನಿ ಗೊತ್ತಾ, ಪವಾಡ ಐತೆ ಅಂದ್ರೆ ಇದಾಗಬೇಕು ಅಂದ್ರೆ ಆಗ್ತದೆ, ಭಕ್ತಿ ಇರ್ಬೇಕಷ್ಟೇ. ಎಷ್ಟು ಜನ ಬರ್ತಾರೆ? 1 ವಾರ 1,000 ಜನ ಬರ್ತಾರೆ. ಗುರುವಾರ ಪ್ರತಿ ವಾರ ಪರಿವಾರ ಬರ್ತಾರೆ. ಪ್ರಸಾದ ಬೆಳಗ್ಗೆ ತಂದ್ರೆ ಪ್ರಸಾದ ಸಾಯಂಕಾಲ ನಮ್ಮ ಕೈಲಾಗಿ ಕೊಡ್ತಾ ಇರ್ತೀನಿ. ಇದು ರಾಧಮ್ಮ ಅವರ ಒಂದು ಮಾತು. ವಿಶೇಷವಾಗಿ ಏನು ಶಿರ್ಡಿ ಸಾಯಿಬಾಬಾರ ಪವಾಡ ಆಲ್ಮೋಸ್ಟ್ ಏನು ಮಹಾರಾಷ್ಟ್ರದಲ್ಲಿರುವಂತ ಒಂದು ಶಿರ್ಡಿ ದೇವಸ್ಥಾನ ಏನಿದೆ ಅದೇ ತರನೇ ಎಲ್ಲ ಊರುಗಳಲ್ಲೂ ಬಾಬಾನ ಫಾಲೋಯರ್ಸ್, ಶಿರ್ಡಿ ಸಾಯಿಬಾಬಾರ ಒಂದು ಫಾಲೋಯರ್ಸು ಮತ್ತೆ ಅವರ ಒಂದು ನಂಬಿಕೆ, ಅವರ ಒಂದು ಪವಾಡಗಳನ್ನ ನಂಬಿ ವಿದ್ಯಾರ್ಥಿಗಳಾಗಿರ್ಬೋದು, ಮಹಿಳೆಯರು ಎಲ್ಲರೂ ಆಲ್ಮೋಸ್ಟ್ ಶ್ರದ್ಧಾಪೂರ್ವಕವಾಗಿ, ಶ್ರದ್ಧಾ ಸಬೂಬ್ ಅಂತ ನಾವೇನ್ ಕರಿತೀವಿ, ಸೊ ಶ್ರದ್ಧಾಪೂರ್ವಕವಾಗಿ, ಅಂತಃಪೂರ್ವಕವಾಗಿ ಮತ್ತೆ ಭಕ್ತಿಪೂರ್ವಕವಾಗಿ ಬಾಬಾರನ್ನ ಸ್ಮರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಗುರು ಪೂರ್ಣಿಮೆ ಹಿನ್ನೆಲೆ ಇದ್ದಾಗಿ ತುಂಬಾ ಯಶಸ್ವಿಯಾಗಿ ಮತ್ತೆ ಅರ್ಥಪೂರ್ಣವಾಗಿ ಭಕ್ತಿಪೂರ್ವಕವಾಗಿ ಒಂದು ನಮನ, ಅದೇ ತರ ಒಂದು ಪ್ರಾರ್ಥನೆ ಆಗಿದೆ, ಹೋಮ ಹವನಗಳೆಲ್ಲಾಗಿದೆ. ನಮ್ಮ ಚಾಲನ್ ವತಿಯಿಂದನೂ ಬಂದಿದ್ವಿ. ಸೊ ವಿಶೇಷವಾಗಿ ಒಂದು ಗುರು ಪೂರ್ಣಿಮೆ ಹಿನ್ನೆಲೆಯಿಂದಾಗಿ ಎಲ್ಲಾ ಕಡೆನೂ ಆಲ್ಮೋಸ್ಟ್ ತುಂಬಾ ವಿಜೃಂಭಣೆಯಾಗಿ ಯಶಸ್ವಿಯಾಗಿ ನೆರವೇರಿಸ್ತಾರೆ. ಇಲ್ಲಿ ವಿಶೇಷವಾಗಿ ನೋಡ್ತಾ ಇದ್ದೀರಾ ಸದ್ಗುರು ಬಾಬಾ ಮಂದಿರದಲ್ಲಿ ನಾಗಶೆಟ್ಟಹಳ್ಳಿಯಲ್ಲಿರುವಂತ ಒಂದು ಬಾಬಾರ ದೇವಸ್ಥಾನ. ಸೊ ಸೂರ್ಯನಾರಾಯಣ ಸ್ವಾಮಿ ಮತ್ತೆ ಏನು ಗಣೇಶ, ಸೂರ್ಯನಾರಾಯಣ ಹಾಗೂ ಬಾಬಾ ದೇವಸ್ಥಾನ. ಸೊ ನೋಡ್ತಾ ಇದ್ದೀರಾ ಅನ್ನ ಏನೊಂದು ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ಎಲ್ಲ ಕೂಡ ವಿಜೃಂಭಣೆಯಾಗಿ ನಡೀತಾ ಇದೆ. ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಮತ್ತೆ ಅನ್ನ ಪ್ರಸಾದ ವಿನಿಯೋಗ 25 ಸರಿಸುಮಾರು 20-25 ವಸಂತಗಳಿಂದ ರಾಧಮ್ಮ ಕೃಷ್ಣಪ್ಪರವರು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಏನು ಈ ಒಂದು ಸ್ಥಳೀಯವಾಗಿ ಎಲ್ಲಾ ಜನರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಸಮಾಜಮುಖಿ ಕೆಲಸಗಳಲ್ಲಿ ಚಾಪು ಮೂಡಿಸುವ ಹಿನ್ನೆಲೆ ಇದ್ದಾಗಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಧಾರ್ಮಿಕವಾಗಿ ತುಂಬಾ ನಂಬಿರುವಂತದ್ದು ಸಾಯಿಬಾಬನ. ಆಲ್ಮೋಸ್ಟ್ ಯಾರೇ ಬಂದ್ರು ಹಸುವಿಂದ ಹೋಗ್ಬಾರ್ದು, ಹಾಗಾಗಿ ಅನ್ನ ಸಂತರ್ಪಣೆ ಆಗಿರ್ಬೋದು. ವಿದ್ಯಾರ್ಥಿಗಳಿಗೂ ಅಷ್ಟೇ, ಯಾರು ಕೂಡ ಇಲ್ಲಿ ಬಂದೋಗಿರೋರು ಫೇಲ್ ಆಗೇ ಇಲ್ಲ. ಸ್ಥಳೀಯವಾಗಿ ಸುಮಾರು ಜನ ಬಂದಿದ್ದಾರೆ, ಎಲ್ಲರೂ ಪಾಸ್ ಆಗಿದ್ದಾರೆ. ಬಾಬಾ ಆತರ ಒಂದು ಅನುಗ್ರಹ ಮಾಡಿದ್ದಾರೆ ಪವಾಡ ಪುರುಷರು. ನೀವು ಕೂಡ ಭೇಟಿ ನೀಡಿಲ್ಲ ಅಂದ್ರೆ ಈ ಕೂಡಲೇ ಒಂದ್ಸತಿ ಬರ್ಬೋದು, ಬಂದು ಭೇಟಿ ನೀಡಿ. ಸಮಸ್ತ ಸದ್ಗುರು ಶ್ರೀ ಶಿರ್ಡಿ ಸಾಯಿಬಾಬಾ ಮಂದಿರ, ಬಸವೇಶ್ವರ ಸರ್ಕಲ್, ಗುಂಡಪ್ಪ ರಸ್ತೆ, ನಾಗಶೆಟ್ಟಹಳ್ಳಿ, ಬೆಂಗಳೂರು. ನಮಸ್ತೆ.